ಅಷ್ಟೇ. ಫಯಾಜ್ ಬೇಗ್ ಅಂತ, ಏನು ಮಾಡ್ತಿದ್ರಿ ಸರ್? ವೆಜಿಟೇಬಲ್ ಸ್ಟೋರು. ಎಷ್ಟು ವರ್ಷದಿಂದ ಎಸ್ ಎ ಕಂಪ್ನಿದು ವೇಯಿಂಗ್ ಸ್ಕೇಲ್ ಯೂಸ್ ಇದು ಮಾಡ್ತೀವಿ? ನಮಗೆ 10 ವರ್ಷ ಆಗೋಯ್ತು. 10 ವರ್ಷದಿಂದ ನಾವು ಆದರೆ SS ಓಕೆ. ಎಷ್ಟು ಮೆಷಿನ್ಗಳಿದೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ 3 ಶಾಪಿಂದ ಒಂದು 13 13 ಇದ್ದಾವೆ ಸರ್. ನೀವು ಫಸ್ಟು 10 ವರ್ಷದ ಹಿಂದೆ ನೀವು ಮೆಷಿನ್ ತಗೊಳ್ಬೇಕಾರೆ ಯಾರನ್ನ ಅಪ್ರೋಚ್ ಆದ್ರಿ? ನಮ್ಮ ವರ್ಕ್ ನಡೆಯುವಾಗ ನಿಮ್ಮ ಕಂಪ್ನಿಯಿಂದ ರಾಜಾ ರೆಡ್ಡಿ ಅಂತೇಳಿ ಇದ್ದಾರಲ್ಲ, ಅವ್ರು ಬಂದು ನಮಗೆ ಕ್ಯಾಟ್ಲಾಗ್ ತೋರಿಸಿದ್ರು. ಇದು ಮಾಡಿದ್ರು. ನಮಗೂ ಅದು ಸರಿ ಕಾಣಿಸ್ತು. ಅದು ತೊಗೊಂಡಾಗಿಂದ ಅದು ಒಂದೇ ಕಂಪಲ್ಸರಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಓಕೆ. 10 ವರ್ಷದಿಂದ ಯೂಸ್ ಮಾಡ್ತಾ ಇದ್ರಿ. ನಿಮಗೆ ಕಂಪ್ಲೇಂಟ್ಸು, ಸರ್ವಿಸ್ ರಿಲೇಟೆಡ್ ಇಶ್ಯೂ ಬಂದರೆ ಏನು ಮಾಡ್ತಿದ್ರಿ? ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ? ಆ ಪ್ರೊಸೆಸ್ ಏನು ನಡೀತಾ ಇದೆ? ಅದು ನಾನಂತೂ ಇರೋದಿಲ್ಲ. ನಾನು ಹುಡುಗರಿಗೆಲ್ಲ ಹೇಳಿದ್ದೀನಿ. ಅದ್ರ ಮೇಲೆ ನಂಬರ್ ಇದೆ. ಆ ನಂಬರ್ ಮೇಲೆ ಕಾಲ್ ಮಾಡಿದ ತಕ್ಷಣ ರಾಜಾ ರೆಡ್ಡಿ ಅವರು ಬಂದ್ಬಿಟ್ಟು ಸರ್ವಿಸ್ ಏನಿದೆ, ಅದು ಕಂಪ್ಲೇಂಟ್ ಏನಿದೆ, ಇಶ್ಯೂ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾರೆ. ವೇಯಿಂಗ್ ಮಿಷಿನ್ ವಿತ್ ಬಿಲ್ಲ ಪ್ರಿಂಟ್ ಬರುತ್ತಾ, ಇಲ್ಲ ಬರೀ ವೇಯಿಂಗ್ ಮಿಷಿನಾ? ಇಲ್ಲ, ಬಿಲ್ಲಿನ ಸಮೇತ ಟೈಮು, ಬಿಲ್ಲು, ಎಷ್ಟು ವೇಟು ಎಲ್ಲ ಏನೇನು ಬೇಕು ಆಪ್ಷನ್ಗಳು ಎಲ್ಲ ಇದಾವೆ ಅದರಲ್ಲಿ. ಅಂದರೆ ಕಸ್ಟಮರಿಗೆ ನೀವು ವೇಯ್ ಮಾಡಿ ಅದ್ರ ಬಿಲ್ಲು ನೇಮ್ ಸಮೇತ. ಟೊಮೊಟೊ ಅಂದರೆ ಟೊಮೊಟೊನೇ, ಬ್ರಿಂಜಲ್ ಅಂದರೆ ಬ್ರಿಂಜಲ್ಲೇ, ಬೀನ್ಸ್ ಅಂದರೆ ಬೀನ್ಸೇ, A to Z. ಯಾಕೆಂದರೆ ಅವ್ರು ತಗೊಂಡೋದ್ರು ಮನೇಲಿ ಕನ್ಫ್ಯೂಸ್ ಆಗಿಬಿಡುತ್ತಾನೆ, ಏನು ತಗೊಂಡೋಗಿದ್ದೆ, ಎಷ್ಟು ರೇಟ್ ಹಾಕಿದ್ದಾರೆ ಅಂತೇಳಿ. ಓಕೆ. ಅದರೊಳಗೆ ಡೀಟೇಲ್ಸ್ ಇರುತ್ತೆ. ಓಕೆ. ಸೊ ಪೇಪರ್ ರೋಲ್ಸ್ ಎಲ್ಲ ಎಲ್ಲಿ ಖರೀದಿ ಮಾಡ್ತೀರಿ? ರಾಜಾ ರೆಡ್ಡಿ ಅವರೇ ತಂದು ಕೊಡ್ತಾರೆ ನಮ್ಮ ಕಂಪ್ನಿಯಿಂದನೇ? ಫೋನ್ ಮಾಡಿದ ತಕ್ಷಣ ಬರುತ್ತೆ. ಓಕೆ ಸರ್. ಅಂದರೆ ನೀವು 3 ಬ್ರಾಂಚಿಂದ ನಿಮ್ಮದು 13 ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಲ್ಲ? ಹೌದು. ಓಕೆ. ಆದರೆ ಅದು ಹಳೆವಾದಂಗೆ ಒಂದು ಸ್ವಲ್ಪ ತೆಗೆದು ಭಾಳ ಇದು ಮಾಡಿದ್ದೀವಿ. ರನ್ನಿಂಗ್ ಈಗ 13 ಇದ್ದಾವೆ. ಈ ಮಿಷಿನ್ಗಳು ಇರೋದ್ರಿಂದನೇ ನಮ್ಮ ವ್ಯಾಪಾರ 10ಕ್ಕೆ 10 ಕೊಡ್ತೀವಿ. ಓಕೆ. ಅದೊಂದು ಮಿಷಿನ್ ಕೆಟ್ಟೋಯ್ತು ಅಂದರೆ ಮತ್ತೆ ನಮ್ಮ ಬಿಸ್ನೆಸ್ ನಿಂತ್ಕೊಂತ ತಾನೆ. ಹೌದು. ಓಕೆ ಸರ್. ಓಕೆ, ಥ್ಯಾಂಕ್ ಯು.